ಹಾಯ್ ಫ್ರೆಂಡ್ಸ್, ಮೈ ಸಿಟಿ ಲೈಫ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ. ಆಯುರ್ವೇದದ ಗಿಡಮೂಲಿಕೆಗಳಲ್ಲಿ ವಿಶೇಷವಾದ ಗುಣವಿರುತ್ತದೆ. ಇವುಗಳಲ್ಲಿ ಸೂಕ್ತ ಬಳಕೆ ಹಾಗೂ ಸೇವನೆಯಿಂದ ವಿವಿಧ ರೋಗಗಳು ವಾಸಿಯಾಗುವುದು. ಇಂತಹ ಒಂದು ಉತ್ತಮ ಔಷಧಿಯ ಗುಣವನ್ನು ಹೊಂದಿರುವ ಗಿಡಮೂಲಿಕೆಗಳಲ್ಲಿ ಅಮೃತ ಬಳ್ಳಿಯೂ ಒಂದು. ಇದನ್ನು ಕುಡುಚಿ ಎಂದಲೂ ಕರೆಯಲಾಗುತ್ತದೆ. ಈ ಅಮೃತ ಬಳ್ಳಿಯು ಮನೆಯಲ್ಲಿ ಇದ್ದರೆ ಏನೆಲ್ಲ ಲಾಭ ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕಿದ ಯಾವುದೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗಬಹುದು. ಇದನ್ನು ನಾವು ವಿವಿಧ ರೂಪದಲ್ಲಿ ನೋಡಬಹುದು. ವಿಶಿಷ್ಟವಾದ ಪೊದೆಯ ರೂಪದಲ್ಲಿ ಹಾಗೂ ಮರಕ್ಕೆ ಹಬ್ಬಿಸುವುದರ ಮೂಲಕ ಬೆಳೆಸಬಹುದು. ಇದರ ಎಲೆಗಳು ಹಾಗೂ ಬೇರುಗಳಿಂದ ಔಷಧಿಗಳನ್ನು ತಯಾರಿಸಬಹುದು. ಅಮೃತ ಬಳ್ಳಿಯನ್ನು ಜಜ್ಜಿ ನೀರಿನಲ್ಲಿ ನೆನೆಸಿ ನಂತರ ಸೋಸಿ ಕುಡಿಯುವುದರಿಂದ ಶರೀರದಲ್ಲಿ ಬಲವನ್ನು ಪಡೆಯಬಹುದು ಹಾಗೂ ಚೈತನ್ಯವು ದೊರೆಯುವುದು. ಪಿತ್ತಕೋಶ, ದೃಷ್ಟಿದೋಷ, ಮಧುಮೇಹ, ರಕ್ತ ಸಮಸ್ಯೆ ಹಾಗೂ ಶುದ್ಧೀಕರಣಕ್ಕೆ ಸಹಾಯ ಮಾಡುವುದು. ಇದು ದೃಷ್ಟಿದೋಷ ಅಥವಾ ದೃಷ್ಟಿಮಾಂದ್ಯ ಸಮಸ್ಯೆಗೆ ಅಮೃತ ಬಳ್ಳಿ ಅತ್ಯುತ್ತಮ ಚಿಕಿತ್ಸೆ ನೀಡುವುದು. ಅಮೃತ ಬಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸಿ ಇಟ್ಟುಕೊಳ್ಳಿ. ಒಂದು ಪಾತ್ರೆಯಲ್ಲಿ 2 ಲೋಟ ನೀರು ಸೇರಿಸಿ ನೀರಿನ ಪಾತ್ರೆಗೆ ಅಮೃತ ಬಳ್ಳಿಯ ತುಣುಕುಗಳನ್ನು ಸೇರಿಸಿ ಚೆನ್ನಾಗಿ ಕುದಿಸಿ. ನಂತರ ಧ್ರುವವನ್ನು ಸೇರಿಸಿ 1 ಚಮಚ ಜೇನುತುಪ್ಪ ಸೇರಿಸಿ ಕುಡಿಯಿರಿ. ಇದನ್ನು 45 ದಿನಗಳ ಕಾಲ ನಿತ್ಯವೂ ಸೇವಿಸುತ್ತಾ ಬರುವುದರಿಂದ ದೃಷ್ಟಿದೋಷವನ್ನು ನಿವಾರಿಸಬಹುದು. ಸ್ವಲ್ಪ ಅಮೃತ ಬಳ್ಳಿಯ ತುಣುಕನ್ನು ತೆಗೆದುಕೊಂಡು ಜಜ್ಜಿ ಬಳಿಕ ನೀರಿನಲ್ಲಿ ಹಾಕಿ ಸ್ವಲ್ಪ ಸಮಯ ನೆನೆಸಿಡಿ. ಅಮೃತ ಬಳ್ಳಿಯನ್ನು ಕಿವುಚಿ ತೆಗೆದು ನೀರನ್ನು ಸೇವಿಸಿ. ಬಳಿಕ ಆ ದ್ರವವನ್ನು ಸೇರಿಸಿ. ಅಮೃತ ಬಳ್ಳಿ ಈ ಮೊದಲೇ ಹೇಳಿದಂತೆ ಒಂದು ಒಳ್ಳೆಯ ದಿವ್ಯ ಔಷಧಿಯ ಗುಣವನ್ನು ಹೊಂದಿದೆ. ಮನೆಗಳಲ್ಲಿ ಜಾಗವಿದ್ದರೆ ಅಲ್ಲಿ ಅಮೃತ ಬಳ್ಳಿಯನ್ನು ಬೆಳೆಸಿ. ಇದಕ್ಕೆ ಹೆಚ್ಚಿನ ಆರೈಕೆ ಬೇಕಾಗುವುದಿಲ್ಲ. ಇದನ್ನು ಬಳ್ಳಿಯಂತೆ ಹಬ್ಬಿಸಬಹುದು ಅಥವಾ ಚಪ್ಪರದಂತೆ ಹಬ್ಬಿಸಬಹುದು. ಇದರ ಗಾಳಿ ಸೇವನೆಯಿಂದಲೂ ಅನೇಕ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗಬಹುದು. ಅಮೃತ ಬಳ್ಳಿಯ ಚಪ್ಪರದ ಕೆಳಗೆ ನಿತ್ಯವೂ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವುದರಿಂದ ತಲೆ ಕೂದಲಿಗೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳು ನಿವಾರಣೆ ಆಗಬಹುದು. ಜೊತೆಗೆ ಕೂದಲು ಸೊಂಪಾಗಿ ಬೆಳೆಯುವುದು. ಅಮೃತ ಬಳ್ಳಿಯ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರಿಂದ ಕೂದಲು ಸಮಸ್ಯೆ ನಿವಾರಣೆ ಆಗಬಹುದು. ಅಮೃತ ಬಳ್ಳಿಯನ್ನು ಜಜ್ಜಿ ನೀರಿನಲ್ಲಿ ಹಾಕಿ ಕುದಿಸಿ. ಕಷಾಯವು ಸಾಕಷ್ಟು ಹಿಂಗಿದ ಮೇಲೆ ಸಮ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಪುನಃ ಕುದಿಯಲು ಬಿಡಿ. ಸ್ವಲ್ಪ ಕುದಿಯಲು ಪ್ರಾರಂಭಿಸಿದ ಬಳಿಕ ಪಚ್ಚ ಕರ್ಪೂರ ಸೇರಿಸಿ ನೀರಿನ ಅಂಶ ಹೋಗುವವರೆಗೂ ಕುದಿಸಿ. ಸ್ವಲ್ಪ ಸಮಯ ಆರಲು ಬಿಟ್ಟು ಸೋಸಿಕೊಳ್ಳಿ. ಸೋಸಿದ ಎಣ್ಣೆಯನ್ನು ನಿತ್ಯವೂ ತಲೆಗೆ ಸೇರಿಸಿ. ಈ ಎಣ್ಣೆಯನ್ನು ಹಚ್ಚುವುದರಿಂದ ಕೂದಲ ಸಮಸ್ಯೆ ನಿವಾರಣೆ ಆಗಬಹುದು. ಹಾಗೆಯೇ ಕಣ್ಣಿಗೆ ತಂಪನ್ನು ನೀಡುವುದು, ಮೆದುಳಿಗೆ ಉತ್ತಮ ಆರೋಗ್ಯ ನೀಡುವುದು. ಸಾಕಷ್ಟು ಜನ ತೂಕ ಇಳಿಸಲು ಔಷಧಿ ಹಾಗೂ ಡಯಟ್ ಮಾಡುತ್ತಾರೆ. ಅಂಥವರು ಅಮೃತ ಬಳ್ಳಿಯನ್ನು ಸೇವಿಸುತ್ತಾ ಬಂದರೆ ತೂಕವನ್ನು ಇಳಿಸಲು ಸಹಕಾರಿ ಆಗುವುದು. ಈ ರೀತಿ 45 ದಿನಗಳ ಕಾಲ ಕಷಾಯ ಕುಡಿಯುತ್ತಾ ಬಂದರೆ ದೇಹದಲ್ಲಿ ಹಲವಾರು ಕಾಯಿಲೆಗಳನ್ನು ನಮ್ಮಿಂದ ದೂರ ಇಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಅಮೃತ ಬಳ್ಳಿಯಲ್ಲಿ ಎಷ್ಟೆಲ್ಲ ಲಾಭವಿದೆ ಎಂದು. ನಿಮ್ಮ ಮನೆಯಲ್ಲಿ ಜಾಗವಿದ್ದರೆ ಒಂದು ಅಮೃತ ಬಳ್ಳಿ ಬೆಳೆಸಿ. ಇದರಿಂದ ಹಲವಾರು ಕಾಯಿಲೆ ವಾಸಿ ಮಾಡಬಹುದು. ಈ ಟಿಪ್ಸ್ ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.